ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಒಂದು ಶಾಕಿಂಗ್ ಘಟನೆ ನಡೆದಿದೆ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ SCO ನಲ್ಲಿ ಪಾಲ್ಗಾಮ್ನ ಆತಂಕವಾದಿ ದಾಳಿ ಬಗ್ಗೆ ಅದರಲ್ಲಿ ಮೆನ್ಷನ್ ಮಾಡಿಲ್ಲ. ಪಹಲ್ಗಾಮ್ ಬಗ್ಗೆ ಇಡೀ ಪ್ರಪಂಚದಲ್ಲಿ ಖಂಡನೆ ಇದೆ, ಕೆಲವು ದೇಶಗಳನ್ನ ಬಿಟ್ಟು. ಆದ್ರೆ SCO ನಲ್ಲಿ ಪಹಲ್ಗಾಮ್ ಮೆನ್ಷನ್ನೇ ಮಾಡಲಿಲ್ಲ. ಕೇವಲ ಬಲೂಚಿಸ್ತಾನದ ವಿಷಯವನ್ನ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ರಾಜನಾಥ್ ಸಿಂಗ್ ಅವರು ಜಾಯಿಂಟ್ ಡಾಕ್ಯುಮೆಂಟ್ಗೆ ಸಿಗ್ನೇಚರ್ ಹಾಕಿಲ್ಲ. ಇದು ಪೂರ್ತಿ SCOಗೆ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ. ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಎಸ್ಪೆಷಲಿ ಇಲ್ಲಿ ಏನ್ ಆಯ್ತು ಅನ್ನೋದನ್ನ ನೋಡೋದಾದ್ರೆ, ಈ SCO ಏನಿದೆ ಇದು ಯುರೇಷಿಯನ್ ಪೊಲಿಟಿಕಲ್ ಎಕನಾಮಿಕ್ ಸೆಕ್ಯೂರಿಟಿ ಅಲಯನ್ಸ್. ಇದು ಶಾಂಘೈ 5 ಅಂತ ಕರೆಯಲಾಗುತ್ತೆ. 2001ರಲ್ಲಿ ಇದಕ್ಕೆ SCO ಅಂತ ಹೆಸರಾಗುತ್ತೆ. ಇದರ ಮೆಂಬರ್ಸ್ ಯಾರಂದ್ರೆ ಚೀನಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್. 2017ರಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಇದರ ಮೆಂಬರ್ಸ್ ಆಗ್ತಾರೆ. 2023ರಲ್ಲಿ ಇರಾನ್ ಕೂಡ ಇದರ ಮೆಂಬರ್ ಆಗುತ್ತೆ. ಟೋಟಲ್ ಆಗಿ 9 ದೇಶಗಳು ಇದರಲ್ಲಿ ಪರ್ಮನೆಂಟ್ ಮೆಂಬರ್ ಆಗಿದ್ದಾರೆ. ಇದರ ಮೇನ್ ಫೋಕಸ್ ಏನಂದ್ರೆ ಕೌಂಟರ್ ಟೆರರಿಸಂ ಬಗ್ಗೆ ಇರುತ್ತೆ. ಕೌಂಟರ್ ಟೆರರಿಸಂ ಅನ್ನ ಹೇಗೆ ಕೌಂಟರ್ ಮಾಡಬಹುದು, ರೀಜನಲ್ ಸೆಕ್ಯೂರಿಟಿ ಹೇಗೆ ಹೆಚ್ಚಿಸೋದು ಅನ್ನೋದು ಇದರ ಉದ್ದೇಶ. ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತ ಇದನ್ನ ಕರೆಯಲಾಗುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ತಾಷ್ಕೆಂಟ್ ನಲ್ಲಿ ನೋಡಬಹುದು. ಇದು ಕೌಂಟರ್ ಟೆರರಿಸಂ ಮೇಲೆ ಫೋಕಸ್ ಮಾಡುತ್ತೆ. ಏಪ್ರಿಲ್ 22 ತಾರೀಕು ಪಹಲ್ಗಾಮ್ ನಲ್ಲಿ ಒಂದು ದೊಡ್ಡ ದುರ್ಘಟನೆ ಆಗುತ್ತೆ. 26 ಜೀವಗಳ ಬಲಿ ಆಗುತ್ತೆ. ಇದಾದ ಮೇಲೆ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಪಾಠ ಕೂಡ ಕಲಿಸುತ್ತೆ. ಈಗ ಪ್ರಶ್ನೆ ಏನಂದ್ರೆ SCO ಸಮ್ಮಿಟ್ ನಲ್ಲಿ ಏನಾಯ್ತು ಅನ್ನೋದು. SCOದ ಲೀಡರ್ಶಿಪ್ ಮೀಟ್ ಆಗುತ್ತೆ. ಆ ದೇಶದ ಪ್ರೆಸಿಡೆಂಟ್ಗಳು ಅಥವಾ ಪ್ರೈಮ್ ಮಿನಿಸ್ಟರ್ಗಳು ಮೀಟ್ ಆಗ್ತಾರೆ. ಅದೇ ರೀತಿ ಈಗ ಡಿಫೆನ್ಸ್ ಮಿನಿಸ್ಟರ್ಗಳ ಮೀಟಿಂಗ್ ಕೂಡ ನಡೆಯುತ್ತೆ. ಈಗ ಚೀನಾದ ಶಿಂಗ್ಡಾಂಗ್ ನಲ್ಲಿ ಅದೇ ನಡೀತಾ ಇರೋದು. ಇದರಲ್ಲಿ ಭಾರತದ ಕಡೆಯಿಂದ ರಾಜನಾಥ್ ಸಿಂಗ್ ಅವರು ಕೂಡ ಇದ್ರು. ಅವರು ಭಾಷಣದಲ್ಲಿ ಪಹಲ್ಗಾಮ್ನ ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ಮಾತಾಡ್ತಾರೆ. ಪಾಕಿಸ್ತಾನದ ಹೆಸರನ್ನ ಹೇಳದೆ ಪಾಕಿಸ್ತಾನಕ್ಕೆ ಉತ್ತರವನ್ನ ಕೊಟ್ರು. ಜೊತೆಗೆ ಒಂದು ಮೆಸೇಜ್ ಕೂಡ ಕೊಟ್ರು. ಕೆಲವು ದೇಶಗಳು ಕ್ರಾಸ್ ಬಾರ್ಡರ್ ಟೆರರಿಸಂ ಮಾಡ್ತಾ ಇದೆ. SCO ಇಲ್ಲಿ ಸೈಲೆಂಟ್ ಆಗ್ಬಾರ್ದು, ಭಯೋತ್ಪಾದನೆಯ ವಿರುದ್ಧ ಮಾತಾಡ್ಬೇಕು ಅಂತ. ಈ ವಿಷಯವಾಗಿ ನ್ಯೂಟ್ರಲ್ ಆಗ್ಬಾರ್ದು ಅಂತ ಕೂಡ ಹೇಳಿದ್ರು. ಇಲ್ಲಿ 2 ಘಟನೆಗಳು ನಡೆದವು. ಭಾರತದಲ್ಲಿ ಆದ ಟೆರರ್ ಅಟ್ಯಾಕ್ ಬಗ್ಗೆ ಮೆನ್ಷನ್ನೇ ಮಾಡಿಲ್ಲ. ಭಾರತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಬಾಯೇ ತೆರಲಿಲ್ಲ. ಯಾಕಂದ್ರೆ ಪಾಕ್ ಮತ್ತು ಚೀನಾ ನಡುವೆ ಎಂತಹ ಸಂಬಂಧ ಇದೆ ಅನ್ನೋದು ಗೊತ್ತೇ ಇದೆ. ಇಲ್ಲಿ ಭಾರತದ ಪಹಲ್ಗಾಮ್ ದಾಳಿ ಬಗ್ಗೆ ಮಾತಾಡೋದೇ ಇಲ್ಲ. ಬದಲಾಗಿ ಪಾಕಿಸ್ತಾನ ಬಲೂಚಿಸ್ತಾನದ ವಿಷಯವನ್ನ ಆಡ್ ಮಾಡಿಸುತ್ತೆ. ಅಂದ್ರೆ ಚೀನಾದ ಸಹಾಯದಿಂದ ಜಾಯಿಂಟ್ ಡಾಕ್ಯುಮೆಂಟ್ ನಲ್ಲಿ ಬಲೂಚಿಸ್ತಾನದ ವಿಷಯವನ್ನ ಮೆನ್ಷನ್ ಮಾಡಿಸ್ತಾರೆ. ಇದರ ಹಿಂದೆ ಭಾರತವೇ ಇದೆ ಅನ್ನೋ ಹಾಗೆ ತೋರಿಸಲಾಗುತ್ತೆ. ಇದರಿಂದ ನೀವು ಅರ್ಥ ಮಾಡ್ಕೊಳ್ಳಿ ಪಾಕ್ ಮತ್ತು ಚೀನಾ ಏನನ್ನ ಬಯಸ್ತಾ ಇದೆ ಅಂತ. ಇಲ್ಲಿ ರಾಜನಾಥ್ ಸಿಂಗ್ ಅವರು ಎಲ್ಲಾ ಕಾರಣವನ್ನ ಇಟ್ಕೊಂಡು ಜಾಯಿಂಟ್ ಡಾಕ್ಯುಮೆಂಟ್ಗೆ ಸಿಗ್ನೇಚರ್ ಹಾಕಿಲ್ಲ, ನೇರವಾಗಿಯೇ ನಿರಾಕರಿಸಿದ್ರು. ಭಾರತದ ಮೇಲೆ ಆದ ಆತಂಕಿಯ ದಾಳಿಯನ್ನ ಸೈಡ್ ಲೈನ್ ಮಾಡಿದಕ್ಕೆ ನಾವು ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಒಪ್ಪೋದಿಲ್ಲ, ಸಹಿಯನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇದು ಭಾರತದ ಗೌರವದ ವಿಷಯ. ಈ ತರದ ಸಮ್ಮಿಟ್ಗಳಲ್ಲಿ ಎಲ್ಲಾ ದೇಶಗಳ ಒಪ್ಪಿಗೆ ಇರಬೇಕು, ಸಹಿ ಕೂಡ ಹಾಕಬೇಕು. ಭಾರತದ ಈ ನಿರಾಕರಣೆಯಿಂದ SCO ನಲ್ಲಿ ಯಾವುದೇ ಜಾಯಿಂಟ್ ಸ್ಟೇಟ್ಮೆಂಟ್ ಜಾರಿ ಆಗ್ಲೇ ಇಲ್ಲ. ಭಾರತ ಇಲ್ಲಿ ಮತ್ತೆ ನಾವು ನ್ಯಾಷನಲ್ ಸೆಕ್ಯೂರಿಟಿ ಹಾಗೂ ಭಯೋತ್ಪಾದನೆಯ ವಿಷಯದಲ್ಲಿ ಯಾವತ್ತಿಗೂ ಕಾಂಪ್ರಮೈಸ್ ಆಗೋದಿಲ್ಲ ಅಂತ ತೋರಿಸಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.